ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆ್ಯಂಡ್ ಹಾಗೇನೂ ಸಹ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲಿಗೆ ಹಣ ಬಿಡುಗಡೆ ಕುರಿತು ಆ್ಯಂಡ್ ಹಾಗೇನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 10ನೇ ಕಂತು ಹಣ ಕುರಿತು ನಿಮ್ಮಲ್ಲಿರುವಂತಹ ಡೌಟ್ಸ್ಗೆ ಒಂದಿಷ್ಟು ಕ್ಲಾರಿಫೈಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ದಯವಿಟ್ಟು ಎಲ್ಲರೂ ಸಹ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಅಕ್ಕಿ ಬದಲಿಗೆ ಹಣದ ಬಗ್ಗೆ ಮಾತಾಡ್ತಾ ಬರೋಣ. ನೋಡಿ, ಫಲಾನುಭವಿಗಳು ಈಗಾಗಲೇ ಸಹ ಮಾರ್ಚ್ ತಿಂಗಳವರೆಗೂ ಅಕ್ಕಿ ಬದಲು ಹಣ ಪಡ್ಕೊಂಡಿದ್ದಾರೆ. ಆ್ಯಂಡ್ ahara.kar.nic.in ವೆಬ್ಸೈಟಲ್ಲೂ ಸಹ ಅಪ್ಡೇಟ್ ಆಗಿದೆ. ಮಾರ್ಚ್ ತಿಂಗಳವರೆಗೂ ಹಣ ಬಂದಿರೋದು. ಆ್ಯಂಡ್ ಏಪ್ರಿಲ್ ತಿಂಗಳಲ್ಲಿ ಹೋಗಿ ಅಕ್ಕಿಯನ್ನು ಬಂದಿದ್ದಾರೆ. ಹತ್ತಿರದ ಡಿಪೋ ರೇಷನ್ಗೆ ಹೋಗಿಬಿಟ್ಟು ಅಕ್ಕಿ ಬಂದಿದ್ದಾರೆ. ಈಗ ಅವರು ಕೇಳ್ತಿರೋವಂಥದ್ದು ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್, ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಇದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಸಿಗ್ತಿದ್ದಾವೆ. ನೋಡಿ, ಶಾರ್ಟ್ಲಿ ನಿಮಗೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಬಿಡುಗಡೆ ಮಾಡ್ತಾರಂತೆ. ವಿತಿನ್ 4 to 5 ಡೇಸ್ ಒಳಗಡೆ ನಿಮಗೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲಿಗೆ ಹಣ ಆದರೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಈಗಾಗಲೇ ಮಾರ್ಚ್ ತಿಂಗಳವರೆಗೂ ಹಣ ಪಡ್ಕೊಂಡಿದ್ದೀರಾ. ಇನ್ನು ಏಪ್ರಿಲ್ ತಿಂಗಳ ಹಣನೂ ಸಹ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ರಿಸೀವ್ ಆಗುತ್ತೆ. ಆಗ್ಲೂ ಸಹ ನಾನು ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸರ್ 10ನೇ ಕಂತು ಹಣ ಯಾವಾಗ ಬರುತ್ತೆ ಸರ್, ನಾವು ಈಗಾಗಲೇ ಸಹ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀವಿ, ನಮಗೆ 10ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀರಾ. ಮೊದಲಿಗೆ ನೋಡಿ, ನಿಮಗೆ 10ನೇ ಕಂತು ಹಣ ಇದೇ ತಿಂಗಳಲ್ಲೇ ಬರುತ್ತೆ. ಆ್ಯಂಡ್ ಹಾಗೇನೂ ಗೃಹಲಕ್ಷ್ಮಿ ಯೋಜನೆಯ 9 ಕಂತು ಹಣ ನಿಮಗೆ ಈಗಾಗಲೇ ಸಹ ರಿಸೀವ್ ಆಗಿದೆ. 10ನೇ ಕಂತು ಹಣ ನಿಮಗೆ ಆದಷ್ಟು ಬೇಗ ರಿಸೀವ್ ಆಗುತ್ತೆ. ನಾನು ಈಗಾಗಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇದೇ ತಿಂಗಳು 7ನೇ ತಾರೀಕು ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ, 2ನೇ ಹಂತದ್ದು. ಹಾಗಾಗಿ ನಿಮಗೆ ಅದಕ್ಕಿಂತ ಮುಂಚಿತವಾಗ್ಲೂ ಬರುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಕನ್ಫರ್ಮ್ ಆಗಿ ಇದೇ ತಿಂಗಳು 2nd ವೀಕಲ್ಲಾದರೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆ ಆಗುತ್ತೆ, ಓಕೆನಾ. ನಿಮಗೆ ಇದೇ ತಿಂಗಳಲ್ಲೇ ಬರುತ್ತೆ. ಅದನ್ನು ಸಹ ಮೇ 2nd ವೀಕ್ ಒಳಗಡೆ ನಿಮಗೆ ಯಾವಾಗಾದ್ರೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬರ್ಬೋದು. ಹಾಗಾಗಿ ಫಲಾನುಭವಿಗಳು ಇನ್ನು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ನಿಮಗೆ 10ನೇ ಕಂತು ಹಣ ಆದರೆ ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತೆ, ಓಕೆನಾ. ಆ್ಯಂಡ್ ಏನಾದ್ರು ಡೌಟ್ ಇದ್ದರೆ ಅನ್ನಭಾಗ್ಯ ಯೋಜನೆಯ ಕುರಿತು ಆಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಆಗಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಿಮ್ಮ ಒಂದು ಡೌಟ್ಗೆ ಆದಷ್ಟು ಸಹ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಫಲಾನುಭವಿಗಳು ಸರ್ ನಾವು ಕಮೆಂಟ್ಸನ್ನು ಮಾಡ್ತೀರಿ, ನೀವು ರಿಪ್ಲೈನೇ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟು ಕಮೆಂಟ್ಸ್ ಆದರೂ ಬರಲಿ, ನಾನು ಖಂಡಿತವಾಗ್ಲೂ ಅಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಮರಿದೆ ನಿಮ್ಮ ಒಂದು ಒಪಿನಿಯನ್ ಆಗಲಿ ಅಥವಾ ನಿಮ್ಮ ಒಂದು ಡೌಟ್ ಏನಾದರೂ ಇದ್ದರೆ ದಯವಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.